ಉಪ್ಪಿಟ್ಟು ಅಂತ ತೊಗೊಂಡ್ರು ಮಿಕ್ಸ್ಚರ್ ಹಾಕ್ಕೊಡ್ತಾರೆ, ಚಿತ್ರಾನ್ನ ಅಂತ ತೊಗೊಂಡ್ರು ಮಿಕ್ಸ್ಚರ್ ಹಾಕ್ಕೊಡ್ತಾರೆ, ಅವಲಕ್ಕಿ ಅಂತ ತೊಗೊಂಡ್ರು ಮಿಕ್ಸ್ಚರ್ ಹಾಕ್ಕೊಡ್ತಾರೆ. ಮಿಕ್ಸ್ಚರ್ ಜಾಸ್ತಿ ಯೂಸ್ ಮಾಡ್ತಾರೆ ಇಲ್ಲಿ. ಇಡ್ಲಿ ಬಟ್ ಇವತ್ತೊಂದು ದಿನ ಬೇಜಾರಾಗ್ಬೇಡ್ರಿ. ಇಡ್ಲಿ ಬೇಡ ಕೊಟ್ಟೆ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಹುಬ್ಬಳ್ಳಿಯಲ್ಲಿ ವಿದ್ಯಾನಗರ ವಿದ್ಯಾವನ ಅಂತ ಇದೆ, ಅಂದರೆ ಹೆಸರು, ಅಂದರೆ ಜಾಗದ ಹೆಸರು. ಇಲ್ಲಿ ಈರಣ್ಣ ಕ್ಯಾಂಟೀನ್ ಅನ್ಬೋದು, ಈರಣ್ಣ ಹೋಟೆಲ್ ಅನ್ಬೋದು. ಸ್ಟ್ರೀಟ್ ಫುಡ್ಡು ಅದ್ಭುತವಾಗಿರೋಂಥ ದೋಸೆ ಸಿಗುತ್ತೆ, ಇಡ್ಲಿ ಸಿಗುತ್ತೆ, ಚಿತ್ರಾನ್ನ ಸಿಗುತ್ತೆ, ಅವಲಕ್ಕಿ ಸಿಗುತ್ತೆ, ವಡೆ ಅಂತೂ ಸಿಕ್ಕಾಬಟ್ಟೆ ಫೇಮಸ್ ಅಂತೆ. ನಾನು ನೋಡ್ತಿದ್ದೆ ವಡೆ ಅಂತೂ ಅಲ್ಟಿಮೇಟಾಗಿ ಕಾಣಿಸ್ತಿತ್ತು. ಸೊ ಟ್ರೈ ಮಾಡಬೇಕು. ಮತ್ತು ಇನ್ನು ದೋಸೆನೂ ಅಷ್ಟೇ ಸಿಕ್ಕಾಬಟ್ಟೆ ಜನ ಕಾಯ್ತಿದ್ದಾರೆ, ವೆಯ್ಟಿಂಗ್ ಪೀರಿಯಡು. ಸೊ ದೋಸೆಗೆ ನೀವು ಹೇಳಿ ಹೋಗಿ ಒಂದು 1/4 ಗಂಟೆ 20 ನಿಮಿಷ ಬೇಕೇ ಬೇಕು. ಯಾಕಂದರೆ ಅಷ್ಟು ಇಷ್ಟಪಡ್ತಾರೆ ದೋಸೆನ, ಅಷ್ಟು ಜನ ಬಂದು ದೋಸೆನ ತೊಗೊತಾನೆ ಇರ್ತಾರೆ. ಸೊ ಟ್ರೈ ಮಾಡಬೇಕು. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಅದ್ಭುತವಾಗಿರೋಂಥ ಅವಲಕ್ಕಿ, ವಡೆ, ದೋಸೆ ತುಂಬ ಸಿಗುತ್ತೆ. ಟ್ರೈ ಮಾಡೋಣ ಬನ್ನಿ. ಹಾಗೆ ಸರ್. ಬ್ಯಾಡ್ರಿ ಸರ್ ಮಾತಾಡೋಣ ಹಂಗೆ. ಹೇಳಿ ಸರ್. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಳಿ ಸರ್. ಸರ್ ತಮ್ಮ ಹೆಸರು? ಈರಣ್ಣ ಅವರು. ಹೌದು ಸರ್. ಸರ್ ಎಲ್ಲೂ ಬೋರ್ಡ್ ಇಲ್ಲ, ಏನಂತ ಹೆಸರಿಟ್ಟಿದ್ದೀರಾ? ಹೆಸರು ಏನಿಲ್ಲ ಸರ್. ಹೆಸರೇ ಏನಿಲ್ಲ. ಇದು ದೋಸೆ ಅಂಗಡಿ ಸರ್, ಹೆಸರೇ ದೋಸೆ ಅಂಗಡಿ. ದೋಸೆ ಅಂಗಡಿ. ಹೌದು ಸರ್. ಎಲ್ಲರೂ ಪ್ರೀತಿಯಿಂದ ಏನೋ ಹೆಸರಿಟ್ಟಿದ್ದಾರಾ? ಇಲ್ಲ ಸರ್, ಏನು ಇಟ್ಟಿದ್ದಿಲ್ಲ. ನೀವು ಇಟ್ಟಿಲ್ಲ? ಇಲ್ಲ ಸರ್. ಓಕೆ, ಏನು ಹೆಸರು? ದೋಸೆ ಅಂಗಡಿ ಈರಣ್ಣ. ದೋಸೆ ಈರಣ್ಣ ಅಂದರೆ ಫೇಮಸ್. ಹಾಂ ಸರ್. ಓಕೆ, ಸೂಪರ್. ಸರ್ ಏನೇನು ಸಿಗುತ್ತೆ ಸರ್? ಏನೇನು ಸಿಗುತ್ತೆ? ಇಡ್ಲಿ, ವಡೆ, ಮಸಾಲೆ ದೋಸೆ, ಅವಲಕ್ಕಿ, ಪುಳಿಯೋಗರೆ, ಚಿತ್ರಾನ್ನ, ಅವಲಕ್ಕಿ, ಓಕೆ, ಎಲ್ಲ ಸಿಗುತ್ತೆ ಸರ್. ದೋಸೆ ಫೇಮಸ್ಸಾ? ದೋಸೆ ಫೇಮಸ್ ಸರ್. ದೋಸೆನೇ ಫೇಮಸ್ಸು. ಹಾಂ ಸರ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 15 ವರ್ಷ ಆಯ್ತು. 15 ವರ್ಷದಿಂದ? 15 ವರ್ಷ ಆಯ್ತು. ಇದೇ ಜಾಗದಲ್ಲ? ಇದೇ ಜಾಗದಲ್ಲಿ. ಓಕೆ, ಜಾಗ ಇದೆ ಅಂತಲ್ಲ, ಅಲ್ಲಿ ಅಕ್ಕಪಕ್ಕ. ಹಾಂ, ಅವಾಗಿಂದನೂ ಇಷ್ಟು ಐಟಮ್ ಇದೆಯಾ? ಹೌದು ಸರ್, ಅಷ್ಟು ಇದೇ ಐಟಮ್ಸ್ ಇದೆ. ಓಕೆ ಸರ್, ಟೈಮಿಂಗ್ಸ್ ಏನಿರುತ್ತೆ? ಟೈಮಿಂಗ್ ಬೆಳಗ್ಗೆ 7 ರಿಂದ 12 ಗಂಟೆ ಸರ್. ಸರಿ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಮಾಡ್ಕೊಂತೀರಾ? ಹೊಸ ಬಿಸ್ನೆಸ್. ಹಾಂ, ಅವಲಕ್ಕಿ. ಸರ್
ಈರಣ್ಣ ಹೋಟೆಲ್ ಅಂತಲೇ ಕರಿಬೋದು. ಈರಣ್ಣ ಕ್ಯಾಂಟೀನು, ಹೋಟೆಲು, ಸ್ಟ್ರೀಟ್ ಫುಡ್, ಪ್ರೀತಿಯಿಂದ ದೋಸೆ ಅಂಗಡಿ ಅಂತಲೂ ಕರೀತಾರಂತೆ, ದೋಸೆ ಹೋಟೆಲ್ ಅಂತಲೂ ಕರೀತಾರಂತೆ, ದೋಸೆ ಈರಣ್ಣ ಅಂತ ಕರೀತಾರೆ. ಸೊ ತುಂಬ ಹೆಸರುಗಳಿದೆ. ಹೆಸರಿಟ್ಟಿಲ್ಲ ಅಂದರೆ ಜನಗಳು ಪ್ರೀತಿಯಿಂದ ಅವ್ರವರೇ ಒಂದೊಂದು ಹೆಸರಿಡ್ತಾ ಹೋಗ್ಬಿಡ್ತಾರೆ. ಸೊ ಸಕ್ಕತ್ತಾಗಿರ್ತಂತೆ. ದೋಸೆನೇ ಬಹಳ ಜನ ತೊಗೋತಾ ಇದ್ದಿದ್ದು, ಟೈಮೇ ಸಿಗ್ತಾ ಇಲ್ಲ. ಹಿಂಗೆ ಅಂತಾರೆ, ಹಿಂಗೆ ಹಾಕ್ತಾರೆ ವೆಯ್ಟಿಂಗು. ಸೊ ಯಾರೋ ಒಬ್ಬರು ಹಿಂಗೆ ಕಾಮಿಡಿ ಹೇಳ್ತಿದ್ರು, 7 ಗಂಟೆಗೆ ಬಂದು ದೋಸೆ ಆರ್ಡ್ರ್ ಮಾಡಿಬಿಟ್ಟು ಟೋಕನ್ ತೊಗೊಂಡೋದ್ರೆ ಒಂದು 9 ಗಂಟೆ ಹಂಗೆ ಬಂದರೆ ದೋಸೆ ಸಿಗುತ್ತೆ ಅಂತ. ಸೊ ಆ ರೇಂಜಿಗೆ ರಶ್ ಇರುತ್ತೆ, ಮತ್ತು ಆ ರೇಂಜಿಗೆ ಜನ ಪ್ರೀತಿಯಿಂದ ಬರ್ತಾರೆ. ಸೊ ಕಾದಿದ್ದು ಸಹ ತಿಂದು ಹೋಗ್ತಾರಲ್ಲ, ನನಗದು ಬಹಳ ಖುಷಿ ಆಯಿತು. ಎಷ್ಟೋ ಕಡೆ ಕಾದಿದ್ದು ತಿನ್ನೋದಕ್ಕೆ ಗುಣ ಅಂತಾರೆ. ಸೊ ಬಟ್ ಇಲ್ಲ, ಹಾಗಲ್ಲ. ಪಾಪ ಕಾದಿದ್ದು ಪ್ರೀತಿಯಿಂದ ತಿಂದು ಹೋಗ್ತಾರೆ. ಸೊ ಓನರು ಅಷ್ಟೇ, ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಪ್ರೀತಿಯಿಂದ ಮಾತಾಡಿಸಿ ಪ್ರತಿಯೊಬ್ಬರಿಗೂ ಸೊ ತಿಂಡಿ ಕೊಟ್ಟು ಕಳಿಸ್ತಾ ಇದ್ದಾರೆ. ಸೊ ನಾವು ಕೂಡ ತೊಗೊಂಡಿದ್ದೀವಿ. ಅವಲಕ್ಕಿ ಇನ್ನೇನು ಕೊನೆಯ ಹಂತದಲ್ಲಿತ್ತು. ಸ್ವಲ್ಪ ಅವಲಕ್ಕಿ ತೊಗೊಂಡಿದ್ದೀವಿ. ಚಿತ್ರಾನ್ನ ಖಾಲಿಯಾಗಿದೆ, ಪುಳಿಯೋಗರೆ ಖಾಲಿಯಾಗಿದೆ, ಎಷ್ಟೊಂದು ಖಾಲಿಯಾಗಿ ಹೋಗಿದೆ. 9:30ಗೆಲ್ಲ ಎಲ್ಲ ಖಾಲಿಯಾಗೋಯ್ತು. ಏನು ಮಾಡೋಕ್ಕಾಗಲ್ಲ. ವಡೆನೂ ಖಾಲಿಯಾಗೋ ಮೂಮೆಂಟಲ್ಲಿತ್ತು. ವಡೆ ಸಿಕ್ಕಿದೆ. ವಡೆ ಮಾತ್ರ ಸಕ್ಕತ್ತಾಗಿದೆ. ಉದ್ದಿನೊಡೆ, ತುತ್ತೊಡೆ, ಕರಮ್ ಅನ್ನೋದಾ, ಅದೇ ಬಹಳ ಇಷ್ಟ ಆಗೋದು. ಇನ್ನು ಹಸಿರು ಮೆಣಸಿನಕಾಯಿ, ಕ್ಯಾರೆಟು ಮತ್ತು ಶುಂಠಿ ಕೂಡ ಬಳಸಿದ್ದಾರೆ. ಸೊ ಅದರ ಒಂದು ಫ್ಲೇವರ್ ನೀಟಾಗಿ ಸಿಗುತ್ತೆ. ಚೆನ್ನಾಗಿ ತುಂಬ ದಿನ ಆಗಿತ್ತು ಈ ಥರ ಉದ್ದಿನೊಡೆ ಟ್ರೈ ಮಾಡಿ. ಆ ರೇಂಜಿಗೆ ಗರಿಗರಿಯಾಗಿದೆ. ಔಟರ್ ಲೇಯರು ಸಿಕ್ಕಾಬಡೆ ಗರಿಯಾಗಿದೆ. ಚಟ್ನಿ ಜೊತೆ ಬೇಕಾದ್ರೆ ತಿನ್ಬೋದು, ಅಥವಾ ಹಾಗೆ ಬೇಕಾದ್ರೆ ತಿನ್ಬೋದು. ಸಾಂಬಾರು ಸಿಗುತ್ತೆ, ಡಿಪ್ಪು, ಅದೇ ಇಡ್ಲಿ ಸಾಂಬಾರು ಡಿಪ್ಪು ಹಾಕ್ಕೊಂತಾರಲ್ಲ, ಸೊ ಆ ಥರನೂ ನೀವು ಮಾಡಿಸ್ಕೋಬೋದು. ಚೆನ್ನಾಗಿದೆ. ನಂತರದಲ್ಲಿ ನಮ್ಮ ಗಮನ ಅವಲಕ್ಕಿ ಚಿತ್ರಾನ್ನ ಅನ್ಬೋದು. ಅವಲಕ್ಕಿ ಚಿತ್ರಾನ್ನ ಅಂತಲೇ ಕರಿತೀವಿ ನಾವೆಲ್ಲ. ಸೊ ಅವಲಕ್ಕಿ ಇದೆ, ಮತ್ತು ಇನ್ನೊಂದು ಮಿಕ್ಸರ್ ಹಾಕ್ಕೊಡ್ತಾರೆ. ಸೊ ಪ್ರತಿಯೊಂದಕ್ಕೂ ಆಲ್ಮೋಸ್ಟ್ ಇವರು ಮಿಕ್ಸರ್ ಹಾಕೋಂಥ ಪದ್ಧತಿ ಇದೆ ಅನಿಸುತ್ತೆ. ಮೇ ಬಿ ಆಲ್ಮೋಸ್ಟ್ ಇಲ್ಲಿ ಉಪ್ಪಿಟ್ಟು ಅಂತ ತೊಗೊಂಡ್ರು ಮಿಕ್ಸರ್ ಹಾಕ್ಕೊಡ್ತಾರೆ, ಚಿತ್ರಾನ್ನ ಅಂತ ತೊಗೊಂಡ್ರು ಮಿಕ್ಸರ್ ಹಾಕ್ಕೊಡ್ತಾರೆ, ಅವಲಕ್ಕಿ ಅಂತ ತೊಗೊಂಡ್ರು ಮಿಕ್ಸರ್ ಹಾಕ್ಕೊಡ್ತಾರೆ. ಮಿಕ್ಸರ್ ಜಾಸ್ತಿ ಯೂಸ್ ಮಾಡ್ತಾರೆ ಇಲ್ಲಿ. ಇದಂತೂ ಸಕ್ಕಲ ಮಸ್ತಿದೆ. ಇದು ಭಲೇ ಇಷ್ಟ ಆಗುತ್ತೆ. ಮತ್ತು ಮಿಕ್ಸರ್ ಬೇರೆ ಇರುತ್ತಾ, ಅದು ಬೇರೆ ಕರಮ್ ಅಂತ ಸಿಗುತ್ತಾ, ಅದು ಕೂಡ ಇಷ್ಟ ಆಗುತ್ತೆ. ಚಟ್ನಿ ಅಂದಾಗ ಸ್ವಲ್ಪ ಕಾಯೆಲ್ಲ ಜಾಸ್ತಿ ಬಳಸಿ ಮಾಡಿದಾರಲ್ಲ, ಸೊ ಹಾಗಾಗಿ ಅದು ಕೂಡ ಇಷ್ಟ ಆಗುತ್ತೆ. ಸೊ ಹುಬ್ಬಳ್ಳಿಗೆ ಬಂದಾಗ ದೋಸೆ ಟ್ರೈ ಮಾಡಿಬಿಟ್ಟು, ಅಥವಾ ಹುಬ್ಬಳ್ಳಿಲಿರೋರು ದೋಸೆ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಇವೆರಡು ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿದೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗುವ.